ಶ್ರೀಮಚ್ಛಂತ ಮೂವತ್ತಾ ಅಲ್ಲ ಮೂವತ್ತಲ್ಲ ತೇನ ತಗುಂಹ ಬೃಹಸ್ಪತಿ ರುದ್ಗೀತಮುಪಾಸಾಂಚಕ್ರೇ ಏತಮು ಏವ ಬೃಹಸ್ಪತಿಂ ಮನ್ಯಂತೆ ಬೃಹಸ್ಪತಿಂ ಮನ್ಯಂತೆ ವಾಗ್ಧಿ ಬೃಹತಿ ವಾಗ್ಹಿ ಬೃಹತಿ ಏಷ ಪತಿಃ ತಸ್ಯಾ ಏಷ ಪತಿಃ ತೇನ ತಗುಂಹ ಅಯಾಸ್ಯ ಉದ್ಗೀತಮುಪಾಸಾಂಚಕ್ರೇ ಏತಗುಂಹಾಯಾಸ್ಯ ಉತ್ಕೀತಮುಪಾಸಾಂಚಕ್ರೇ ಏತಮು ಏವ ಅಯಾಸ್ಯಂ ಮನ್ಯಂತೆ ಅಯಾಸ್ಯಂ ಮನ್ಯಂತೆ ಆಸ್ಯಾದ್ಯದಯತೆ ಆಸ್ಯಾದ್ಯತಯತೆ ತೇನ ತಗುಂಹ ಬೃಹಸ್ಪತಿ ರುದ್ಗೀತಂ ಏವ ಬೃಹಸ್ಪತಿಂ ಮನ್ಯಂತೆ ವಾಗ್ಹಿ ಬೃಹತಿ ತಸ್ಯಾಹ ಏಷ ಪತಿಃ ತೇನ ಆಯಾಸ ಮಾಡಿದೆ ಮೃಗಂಹಾಯಾಸ್ಯ ಆಯಾಸ ಮಾಡಿದ ಸ್ವಾಮಿಗಳು ತಗುಂಹಾಯಾಸ್ಯ ಉದ್ಗೀತಮುಪಾಸಾಂಚಕ್ರೇ ಏತಮುವೇವ ಆಯಾಸ್ಯಂ ಮನ್ಯಂತೆ ಆಸ್ಯಾದ್ಯತಯತೆ ತೇನ ತಂ ಹ ಬೃಹಸ್ಪತಿಃ ಉದ್ಗೀತಂ ಉಪಾಸಾಂಚಕ್ರೆ ಏತಂ ಉ ಏವ ಬೃಹಸ್ಪತಿಂ ಮನ್ಯಂತೆ ವಾಕ್ ಹಿ ಬೃಹತಿ ತಸ್ಯಾಹ ಏಷಃ ಪತಿಃ ತೇನ ತಂ ಹ ಆಯಾಸ್ಯಃ ಉದ್ಗೀತಂ ಉಪಾಸಾಂಚಕ್ರೆ ಏತಂ ಉ ಏವ ಆಯಾಸ್ಯಂ ಮನ್ಯಂತೆ ಆಸ್ಯಾತ್ ಯತ್ ಅದಯತೆ ಅಯತೆ ಅಯತೆ ಇಲ್ಲಿ ಯಾಕೆ ಅಪಮ ಮಾಡಿದೆ ನಮ್ಮ ಬೃಹಸ್ಪತಿ ತೇನ ಅಂದ್ರೆ ಆ ಅದರಿಂದಲೇ ಆ ಕಾರಣದಿಂದಲೇ ಅವನನ್ನ ಬೃಹಸ್ಪತಿ ಅಂತ ನೀವು ನೋಡಿ ಬೃಹಸ್ಪತಿ ಅಂತ ದೇವತಾ ಪುರುಷನು ಇದ್ದಾನೆ ಇಂದಿನ ಗುರು ಪ್ರಾಣಿಗೆ ಬೃಹಸ್ಪತಿ ಅಂತ ಹೆಸರು ಬೃಹಸ್ಪತಿ ಪ್ರಾಣಿಗೂ ಹೆಸರು ಇಂದಿನ ಗುರುವು ಬೃಹಸ್ಪತಿ ಇದ್ದಾನೆ ಅವನು ಉಪಾಸನೆ ಮಾಡಿದಂತೆ ಏನು ಅಂತ ಬೃಹಸ್ಪತಿ ಉದ್ಗೀತ ಅಂತ ಉಪಾಸನೆ ಮಾಡಿದಂತೆ ಏತಮೇವ ಅವನು ಈ ಉದ್ಗೀತ ಅಂತಲ್ಲ ಈ ಉದ್ಗೀತವನ್ನು ಬೃಹಸ್ಪತಿ ಉಪಾಸನೆ ಮಾಡ್ದ ಏನು ಅಂತ ಬೃಹಸ್ಪತಿ ಉಪಾಸನೆ ಮಾಡ್ದಂತೆ ಯಾಕೆ ಬೃಹಸ್ಪತಿ ಇವನು ಉದ್ಗೀತ ಅಂದ್ರೆ ವಾಕ್ ಬೃಹತಿ ಅದಕ್ಕೆ ಪತಿ ಬೃಹತಿ ಯಾವುದು ಅಂದ್ರೆ ವಾಕು ಅದಕ್ಕೆ ಪತಿ ಆಗಿದ್ದಾನೆ ಅದು ಬೃಹತಿ ಮತ್ತೆ ಸಾಯಸ ಪತಿ ಬೃಹತಿ ಬೃಹಸ್ಪತಿ ಮಾಡಿದ ಬೃಹತಿ ಮಾಡಿದ ಬೃಹಸ್ಪತಿ ಮಾಡಿದ ಶ್ರುತಿ ಹಾಗೆ ಆದ್ದರಿಂದಲೇ ಆಯಾಸ್ಯ ಅನ್ನುವ ಅಂಗಿರಸನು ಕೂಡ ಈ ಉದ್ಗೀತ ಉಪಾಸನೆ ಮಾಡದ ಇವನ್ ಆಯಾಸ್ಯ ಅಂತ ಇವನನ್ನು ತಿಳ್ಕೊಂಡ ಪ್ರಾಣನ ಯಾಕಂದ್ರೆ ಆಸ್ಯಾತ್ ಅಯದೆ ಬಾಯಿಂದ ಇವನು ಬರುತ್ತಾರೆ ಅಯಗತು ಒಂದು ಹೋಗಿ ಮಾಡುತ್ತಾರೆ ಅದನ್ನ ಒಂದು ಆಯಾಸ್ಯ ಅಂತ ಹೆಸರು ಆಯಾಸ್ಯ ಗೋತ್ರ ಅಂತ ಒಂದಿದೆ ಆಯಾಸ್ಯ ಗೋತ್ರ ಆಸ್ಯಾದ್ಯತೆ ಇದೆ ಬಾಯಿಂದ ಬರ್ತಾನೆ ಅದನ್ನ ಇವನಿಗೆ ಆಯಾಸ್ಯ ಎಂದು ಹೆಸರು ಅಂತ ತಥಾ ವಾಚೋ ಬೃಹತ್ಯಾಹ ಪತಿ ತೇನ ಅಸು ಬೃಹಸ್ಪತಿ ಆದ್ರೆ ವಾಕ್ಯಂಬ ಬೃಹತಿಗೂ ಇವನೇ ಪತಿಯಾಗಿದ್ದಾನೆ ಪ್ರಾಣ ವಾಕ್ಯಂಬ ಬೃಹತಿಗೆ ಇವು ಪ್ರಾಣ ಪತಿಯಾಗಿದ್ದಾನೆ ತೇನ ಆ ಕಾರಣ ಇವನು ಪ್ರಾಣ ಬೃಹಸ್ಪತಿಯಾಗಿದ್ದಾನೆ ತಥಾ ಯಸ್ಮಾದ್ ಆಸ್ಯಾದ್ ಅಯತೆ ನಿರ್ಗಚ್ಚತಿ ತೇನ ಆಯಾಸ್ಯ ಇದಕ್ಕೆ ಇದು ಬಿಟ್ಟೇ ಬಿಟ್ರು ಭಾಷೆಗಾರರ ಬೃಹಸ್ಪತಿ ಉದ್ಗೀತಾಪಾಸನೆ ಮಾಡಿದವನು ಭಾಷ್ಯನೇ ಬರೆದಿಲ್ಲ ಭಾಗ್ಯ ಬೃಹತಿ ಅಷ್ಟೇ ಬರ್ಬಿಟ್ರು ಹಾಗೆ ಯಾವ ಕಾರಣ ಇವನು ಬಾಯಿಂದ ಹೊರಗೆ ಬರುತ್ತಾನೋ ಇವನು ಆಯಾಸನಾಗಿದ್ದಾನೆ ಋಷಿ ಪ್ರಾಣೇವ ಸನ್ನಿತ್ಯಸಃ ಆಯಾಸ ಋಷಿಯಿಂದ ಪ್ರಾಣನೇ ಆಗಿ ಉಪಾಸನೆ ಮಾಡಿದಾನೆ ಪ್ರಾಣನೇ ಆಗಿ ಪ್ರಾಣ ಉಪಾಸನೆ ಮಾಡ್ತಾ ಇದ್ದಾನೆ ಅಂತ ಪರಮಾತ್ಮನೇ ಪರಮಾತ್ಮ ತಿಳ್ಕೊಳ್ತಾನೆ ಅಂತ ಹೇಳಿದ ಹಾಗೇನೆ ಎಲ್ಲಾ ಉಪಾಸಕರು ವಸ್ತುತಃ ಪ್ರಾಣವೇ ಪ್ರಾಣನೇ ಪ್ರಾಣನ ಉಪಾಸನೆ ಮಾಡ್ತಾ ಇರ್ತಾರೆ ಪ್ರಾಣಗೆ ಉಪಾಸನೆ ಆಗುತ್ತೆ ಅಂತ ಯಥಾ ಅನ್ಯೋಪಿ ಉಪಾಸಕ ಆತ್ಮಾನಮೇವ ಆಂಗಿರಸಾದಿ ಗುಣಂ ಪ್ರಾಣ ಉದ್ಗೀತಂ ಉಪಾಸೀತ ಇತ್ಯರ್ಥಃ
ಇನ್ನು ಏನ್ ಹೇಳ್ದಂಗಾಯ್ತು ಅಂತ ಹೇಳಿದ್ರೆ ಬೃಹಸ್ಪತಿಯೂ ಪ್ರಾಣನೇ, ಆಯಾಸ್ಯನು ಪ್ರಾಣನೇ, ಪ್ರಾಣನ ಉಪಾಸನೆ ಮಾಡ್ದ. ಈಗ ಬೇರೆ ಇವತ್ತಿನ ಉಪಾಸಕರು ಕೂಡ ಅವರೆಲ್ಲರೂ ಪ್ರಾಣರೇ ಆಗಿದ್ದು ಪ್ರಾಣನ ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಭಾಷಿಗಾರರು. ಅನ್ಯೋಪಿ ಉಪಾಸಕನ ಇವತ್ತು ಯಾರಾದ್ರೂ ಉಪಾಸಕರು ಇದ್ರೆ ಆ ಮತ್ತೊಬ್ಬನ ಉಪಾಸಕನು ಕೂಡ ತನ್ನನ್ನೇ ಪ್ರಾಣನಾಗಿರೋ ತನ್ನನ್ನೇ ಅವನ ಆಂಗೀರಸ ಗುಣ ಬೃಹಸ್ಪತಿ ಗುಣ ಅಂತ ಹೇಳಿ ಆ ಗುಣವುಳ್ಳ ಪ್ರಾಣನನ್ನೇ ಉದ್ಗೀತ ಎಂಬುದಾಗಿ ಅಂದ್ರೆ ಉದ್ಗೀತದಲ್ಲಿ ಪ್ರಾಣದೃಷ್ಟಿ, ಪ್ರಾಣದ ಉದ್ಗೀತ ದೃಷ್ಟಿ ಅಲ್ಲ, ಉದ್ಗೀತದಲ್ಲಿ ಪ್ರಾಣದೃಷ್ಟಿ. ಉದ್ಗೀತ ಯಾವುದೋ ಓಂಕಾರ, ಅದು ಪ್ರಾಣದೃಷ್ಟಿ. ಪ್ರಾಣದ ಉದ್ಗೀತ ದೃಷ್ಟಿ ಮಾಡ್ಕೋಬೇಡಿ. ಪ್ರಾಣ ಅಂದ್ರೆ ಫಲರೂಪ, ಉದ್ಗೀತ ಅಂದ್ರೆ ಕರ್ಮರೂಪ. ಫಲದಲ್ಲಿ ಕರ್ಮ ಮಾಡಲ್ಲ, ಕರ್ಮದಲ್ಲಿ ಫಲ ಮಾಡ್ತಾರೆ. ಫಲ ದೊಡ್ಡದು, ಕ್ರಿಯೆ ಚಿಕ್ಕದು, ಕ್ರಿಯೆ ಫಲಕ್ಕಾಗಿ. ಉದ್ಗೀತ ಕರ್ಮ ಆ ಸ್ವರ್ಗಲೋಕ ಪ್ರಾಪ್ತಿಗೆ, ಉದ್ಗೀತೋಪಾಸನೆ ಆ ದೇವತಾ ಸಾಹಿತ್ಯ ಪ್ರಾಪ್ತಿಗೆ. ಹಾಗಾಗಿ ಉದ್ಗೀತವಾಗಿರುವ ಓಂಕಾರದಲ್ಲಿ ಬೃಹಸ್ಪತಿ ದೃಷ್ಟಿ, ಆಯಾಸ್ಯ ದೃಷ್ಟಿ. ಬೃಹಸ್ಪತಿಯಿಂದ ಋಗ್ವೇದಕ್ಕೆ ಪತಿ ದರ್ಶ, ಆಯಾಸ್ಯ ಅಂದ್ರೆ ಬಾಯಿನ ಆಯಾಸ್ಯ ಏನು ಆಯಾಸ್ಯ ಅಂಗಿರಸ ಅಂತ ಅರ್ಥ, ಅಂಗಗಳಿಗೆ ರಸನಾಗಿರ್ತಕ್ಕವನು ಅಂತ ಅರ್ಥ. ಆಯಾಸ್ಯ ಅಂಗಿರಸ ಬೃಹಸ್ಪತಿ ಅಂತ ಭಾಷೆ ಮಾಡ್ಬೇಕು. ತೇನ ತಗುಂಹ ಬಕೋದಾಲ್ಭ್ಯೋ ವಿಧಾಂಚಕಾರ ಸಹ ನೈಮಿಷೀಯಾನಾಂ ಉದ್ಗಾತ ಬಭೂವ ಸಹ ಸ್ಮೈಭ್ಯಃ ಕಾಮಾನಾಗಾಯತಿ. ದಾಲ್ಭ್ಯ ಬಕ ಹೆಸರು ಬಕ, ದಲ್ಭ ನಮಗನ ದಾಲ್ಭ್ಯ ಅವನು. ಬಕ ಅಂದ್ರೆ ಬಕ ಪಕ್ಷಿ ಇದೆ, ಹಿಂದಿಲ್ಲ ಹಾಗೆ ಶನಶೇಪ ಹೆಸರು ಅವರು ಅಂತ ಗದ್ದೆ ಮಾಂಟೆ ಋಷಿಗಳ ಹೆಸರೆಲ್ಲ ಭಾರಿ ಕೊರಕರು, ಭಾರಿ ವಿಚಿತ್ರ. ದೇಹಮಾನ ಬೇಡ ಅಂತ ಬಕಾಸೋದ್ನು ಬೇರೆ ಪಕ್ಷಿ ಇದೆ, ಬಕಪಕ್ಷಿ ಬೆಳ್ಳಿಗಿರುತ್ತಲ್ಲ ಬಕಪಕ್ಷಿ, ಮೀನು ಹಿಡಿಯುತ್ತಲ್ಲ ಬಕಾಸನಿಗೂ ಬಕ ಅಸುರ, ಅದು ಅಸುರ ಅನ್ನೋ ಜಾತಿ, ಬಕ ಅಂತ ಹೆಸರು ಒಂದು. ರಾವಣಾಸುರ ಅವರಿಗೆ, ಮಹಿಷಾಸುರ, ಮಹಿಷಾನ ಹೆಸರು ಅಸುರ. ದಾಲ್ಭ್ಯ ಅವನ ಹೆಸರು ಬಕ ಅಂತ. ಅವನು ಅದನ್ನ ಆ ಉದ್ಗೀತವನ್ನು ತಿಳ್ಕೊಂಡಿದ್ದಂತೆ, ವಿಧಾಂಚಕಾರ ಅಂತ ತಿಳ್ಕೊಂಡಂತೆ. ತಿಳ್ಕೊಂಡ್ಬಿಟ್ಟು ನೈಮಿಷೀಯರು, ನೈಮಿಷ ಅಂದ್ರೆ ಒಂದು ದೇಶ, ಆ ದೇಶದಲ್ಲಿರ್ತಕ್ಕಂಥ ಯಜಮಾನ ಅವರಿಗೆ ಉದ್ಘಾತವಾಗಿದ್ದ. ನಿಮಿಷೀಯಾನ ಉದ್ಘಾತ, ನಿಮಿಷಾರಣ್ಯ ಇದೆಯಲ್ಲ, ನಿಮಿಷಾರಣ್ಯ ಅಂತ ಹೌದಲ್ಲ, ದ್ವಾರಕಾಲ ಹೋಗಿದ್ದಲ್ಲ ನೈಮಿಷಾರಣ್ಯಕ್ಕೆ. ಆ ನೈಮಿಷಾರಣ್ಯದಲ್ಲಿ ಇದ್ದಂತಹ ಯಜಮಾನರುಗಳು ನೈಮಿಷೀಯರು, ಅವರಿಗೆ ಉದ್ಘಾತವಾಗಿದ್ದ ಅಂದ್ರೆ ಸಾಮವೇದ ಒಬ್ಬ ಋತುಜನಾಗಿ ಬಂದಿದ್ದ. ಅವನು ಇವರಿಗೆ ಕಾಮಾನ್ ಆಗಾಯಿತು, ಆ ಬಕೋದಾಲ್ಭ್ಯ ನೈಮಿಷೀಯರು ಏನೇನು ಬಯಸಿದ್ರು ಅದೆಲ್ಲ ತಂದ್ಕೊಟ್ಬಿಟ್ಟಂತೆ. ನಾನು ಪ್ರಾಣೋಪಾಸಕರಾಗಿದ್ದರಿಂದ ಕಂತೆ ಕಾಮ ಆಗಾಯ ಕೇಳ್ದ, ನಂಗೆ ದುಡ್ಡು ಬೇಕು, ಅಧಿಕಾರ ಬೇಕು, ಮಕ್ಕಳು ಬೇಕು, ಆರೋಗ್ಯ ಬೇಕು, ಟಕೋ 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 ಎಲ್ಲ ತಗೋದು ಕೊಟ್ಬಿಟ್ಟಲ್ಲ. ಅವರ ಕಾಮಗಳನ್ನ ಇಷ್ಟಾರ್ಸೋನ್ನ ಗಾನ ಮಾಡ್ದ. ಈ ಉದ್ಗೀತೋಪಾಸಕನಾಗಿದ್ದು ಅವನನ್ನ ಸಮೃದ್ಧಿ, ರಸತಮ, ಆಪ್ತಿ, ಅವೆಲ್ಲ ಸರ್ವಕಾಮಾವಾಪ್ತಿ, ಈ ಗುಣಗಳನ್ನ ಉಪಾಸನೆ ಮಾಡಿದ್ದ. ಪ್ರಾಣ, ಆದಿತ್ಯ ಅಂತ. ಹಂಗಾಗಿ ಅವನಿಗೆ ಎಲ್ಲವೂ ಮೈಗೂಡಿತ್ತು ಕೊಟ್ಬಿಟ್ಟ. ಕೇವಲ ಅಂಗಿರ ಪ್ರಕೃತಿಯ ಉಪಾಸಂಚಕ್ರಿದ ಅಂಗಿರಸ ಬೃಹಸ್ಪತಿ ಅವ್ರು ಮಾತ್ರ ಉಪಾಸನೆ ಮಾಡಿದ್ರು ಮಾತ್ರ ಮಾಡ್ಕೋಬೇಡಿ. ಇದೆಲ್ಲ ಅಡ್ವರ್ಟೈಸ್ಮೆಂಟು. ಇದವರು ಅವ್ರು ತಿನ್ನೋರು, ಇವ್ರು ತಿನ್ನೋರು, ರಾಜೇಶ್ ಖನ್ನಾ ತಿನ್ನೋದು, ಅಮಿತಾಬ್ ಬಚ್ಚನ್ ತಿನ್ನೋರು, ಬೃಹಸ್ಪತಿ ಮಾಡ್ದ, ಅಂಗಿರಸರು ಮಾಡಿದ್ರು ಅಂತಂದ್ರೆ ಅವ್ರು ಮಾತ್ರ ಅಲ್ಲ, ಬಕೋದಾಲ್ಬಿನೂ ಮಾಡ್ದ ಅಂತ. ನೀವು ಮಾಡ್ರಿ, ಏನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೆ ಸುದ್ದಿ. ಬಹಳ ಒಳ್ಳೇದಿದು ಉದ್ಗೀತೋಪಾಸನೆ, ಇದನ್ನ ಮಾಡಿದ್ರೆ ನಿಮಗೂ ಇಷ್ಟಾರ್ಥ ಪ್ರಾಪ್ತಿ ಆಗುತ್ತೆ ಅಂತ ಹೇಳಕ್ಕೆ. ಬರೀ ಅಂಗಿರಸ್ಯ ಮೊದಲಾದವರು ಉಪಾಸನೆ ಮಾಡಿದ್ರು ಅಂತ ಅಂದ್ಕೋಬೇಡ್ರಿ. ತಮ್ಮ ಬಕೋ ನಾಮ ದಲ್ಭಸ್ಯ ದಾಲ್ಭ್ಯ
ಇದಾಂಚಕಾರ ಯಥಾವದರ್ಶಿತಂ ಪ್ರಾಣಂ ವಿಜ್ಞಾತವೋ ಅವನನ್ನ ಆ ಪ್ರಾಣನ್ನ ಅಲ್ಲ ಆ ಉದ್ಗೀಸವನ್ನ ತಮ್ಮನ್ನು ತಮ್ಮ ಉದ್ಗೀಸಂ ಆ ಉದ್ಗೀಸವನ್ನ ಬಕ ಎಂಬ ಹೆಸರು ದಲ್ಭ ಎಂಬ ಶಬ್ದಕ್ಕೆ ಅರ್ಥ ಗೊತ್ತಾ ಯಾರನ್ನು ಎದುರಿಸೋಕ್ಕಾಗಲ್ಲ ಅವ್ರು ದಲ್ಭ ಅದಲ್ಭ ದಲ್ಭ ಅಂದ್ರೆ ಎದುರಿಸಬಹುದು ಅವನು ಅದಾಲ್ಭ ಅಂದ್ರೆ ಎದುರಿಸೋಕ್ಕಾಗದೇ ಇರೋನು ಅಂತ ದಲ್ಭ ದಲ್ಭನ ಮಗನಾದ್ರಿಂದ ದಾಲ್ಭ್ಯ ಅವನು ಇದನ್ನು ಕಂಡುಕೊಂಡಿದ್ದಂತೆ ಈ ಉದ್ಗೀತೋಪಾಸನೆ ಮಾಡಿದ್ದಂತೆ ಯಥಾದೃಷ್ಟಿ ಮೇಲೆ ತೋರಿಸ್ಕೊಟ್ಟಂತಹ ಪ್ರಾಣವನ್ನ ಕಂಡುಕೊಂಡು ಪ್ರಾಣನನ್ನ ಉದ್ಗೀತನಲ್ಲಿ ಉದ್ಗೀತ ಓಂಕಾರದ ಭಾವನೆ ಮಾಡ್ತಾ ಇದ್ದ ಉದ್ಗೀತ ಅಂದ್ರೆ ಓಂಕಾರವೇ ಅದ್ರಲ್ಲಿ ಭಾವನೆ ಮಾಡುತ್ತಿದ್ದ ಯಥಾದೃಷ್ಟಿ ವಿದಿತ್ವಾಚ ಸಹ ನಿಮಿಷೀಯಾನಾಂ ಸತ್ಯನಾಂ ಉದ್ಗಾತ ಬಭುವ ತಾನು ತಿಳ್ಕೊಂಡು ಉಪಾಸನೆ ಮಾಡಿದ ಇಲ್ಲಿ ತಿಳ್ಕೊಳ್ಳೋ ಶಬ್ದಕ್ಕೆ ಈ ಪ್ರಕರಣದಲ್ಲಿ ಕಾಂಟೆಕ್ಸ್ಟ್ ಉಪಾಸನಾ ಪ್ರಕರಣವಾದ್ರಿಂದ ಇಲ್ಲಿ ತಿಳ್ಕೊಳ್ಳೋದನ್ನು ಬರೀ ಇಂಟೆಲೆಕ್ಚುಯಲ್ ಜ್ಞಾನ ಅಲ್ಲ ಭಾವನೆ ಮಾಡಿ ಉಪಾಸನೆ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದ ಅಷ್ಟರ ಮಟ್ಟಿಗೆ ಭಾವನೆ ಮಾಡಿದ್ದ ಹಾಗಾಗಿದ್ದು ನೈಮಿಷೀಯರು ಅಂತ ಒಂದು ದೇಶದ ಯಜಮಾನರುಗಳು ಅವರಿಗೆ ಆ ಯಜ್ಞದಲ್ಲಿ ಉದ್ಘಾತವಾಗಿದ್ದ ಹೋಗಿ ಅವರು ಮಾಡೋ ಸೋಮಯಾಗವೋ ಚೈನವೋ ಅಥವಾ ಯಾವುದೋ ವಾಜಪೇಯವೋ ಯಾವುದೋ ಯಜ್ಞಕ್ಕೆ ಉದ್ಘಾತವಾಗಿದ್ದ ಸಚ ಪ್ರಾಣ ವಿಜ್ಞಾನ ಸಾಮರ್ಥ್ಯಾತ್ ತೇಭ್ಯ ನೈಮಿಷೀಯೇಭ್ಯ ಕಾಮಾನ್ ಆಗಾಯತಿ ಸಹ ಆಗೀತವಾನ್ ಸಹ ಅವನು ಪ್ರಾಣ ವಿಜ್ಞಾನ ಸಾಮರ್ಥ್ಯದಿಂದ ಅಂದ್ರೆ ಪ್ರಾಣೋಪಾಸನೆಯ ಬಲದಿಂದ ಈ ನೈಮಿಷೀಯರಿಗೆ ಯಾರ್ಯಾರು ಏನೇನ್ ಬಯಸಿದ್ರು ಆ ನೈಮಿಷೀಯರು ಅವರೆಲ್ಲರಿಗೂ ಅವರ ಇಷ್ಟಾರ್ಥಗಳು ತಂದು ಕೊಟ್ಬಿಟ್ಟ ಎಲ್ಲ ಪಡ್ಕೊಬಿಟ್ರು ಅಂತ ಇವಾಗ ಯಾರು ಮಾಡ್ತಾರೋ ಅವ್ರಿಗೂ ಆಗಾತ ಹವಿ ಕಾಮಾನ ಭವತಿ ಏ ದೇವ ವಿದ್ವಾನ್ ಅಕ್ಷರಬದ್ಗೀತ ಉಪಾಸ್ತೈತ್ಯಧ್ಯಾತ್ಮಂ ಆಗಾತ ಆಘಾತ ಹೇಗೆ ರೂಪ ಆಘಾತ ಗಾನ ಮಾಡುವಾದನು ಗಾಸ್ತುತೌ ಗಾಯತಿ ಆಗ ಗಾತ ಲುಟ್ಟು ಆ ಉಪಸರ್ಗ ಗಾಸ್ತುತೌ ಧಾತು ಸ್ತೋತ್ರ ಪಡೋದು ಆಗಾತ ಗಾನ ಮಾಡುವನಾಗಿರುತ್ತಾನೆ ಆಘಾತ ಹವಿ ಕಾಮ ಯಾವುದನ್ನ ಕಾಮಾನಾಂ ಆಘಾತ ಹವಿ ಕಾಮಗಳನ್ನ ಗಾನ ಮಾಡುವನಾಗುತ್ತಾನೆ ಕಾಮಗಳನ್ನ ಆಗಾನ ಮಾಡುವನು ಯಾವಾಗ ಹೀಗೆ ಅಧ್ಯಾತ್ಮವಾಗಿ ಉದ್ಗೀತ ಅಂದ್ರೆ ಪ್ರಾಣ ಅಂತ ಅಧಿದೇವದಾಗ ಉದ್ಗೀತ ಅಂದ್ರೆ ಆದಿತ್ಯ ಮುಂದೆ ಬರುತ್ತೆ ಅಧ್ಯಾತ್ಮವಾಗಿ ಉದ್ಗೀತ ಅಂದ್ರೆ ಯಾರೋ ಪ್ರಾಣವನ್ನೇ ಉದ್ಗೀತ ಅಂತ ಇದೆ ಅಂತೇಳಿ ಯಾರು ಉಪಾಸನೆ ಮಾಡುತ್ತಾರೋ ಅವರು ಕಾಮಗಳನ್ನೆಲ್ಲ ತಂದುಕೊಡೋರಾಗ್ತಾರೆ ಗಾನ ಮಾಡೋನಾಗುತ್ತಾನೆ ಗಾನ ಮಾಡ್ತಾ ಇದ್ರೆ ಗಾನ ಮಾಡೋ ಮೂಲಕ ತಂದುಕೊಡ್ತಾನೆ ಅಂತ ಅಧ್ಯಾಯ ಅಥವಾ ಅನ್ಯೋಪಿ ಉದ್ಗಾತ ಆಘಾತ ಹವಿ ಕಾಮಾನಾಂ ಭವತಿ ಹಾಗೆ ಮತ್ತೊಬ್ಬ ಉದ್ಗಾಸರು ಅವ್ರು ಮಾತ್ರ ಸೀಮಿತ ಅನ್ಕೋಬೇಡಿ ಇವತ್ತು ಟಿಲ್ ಟುಡೇ ಇವತ್ತು ಕೂಡ ಯಾರಾದ್ರೂ ಆ ಗೀತೋಪಾಸನೆ ಮಾಡಿದ್ರೆ ಕಾಮವನ್ನೆಲ್ಲ ಆಗಾನ ಮಾಡುವನಾಗುತ್ತಾನೆ ಏನೇನು ಕಂತೆ ಕಾಮಮಾಗಾಯಾನಿ ಚಲಂ ಪಶುಭ್ಯ ಅಮೃತಂ ದೇವೇಭ್ಯ ಪ್ರಜಾಂ ಸ್ವಧಾಪಿತೃಭ್ಯ ಅಂತ ಬರುತ್ತಲ್ಲಿ ಸೋಮಯಾಗದಲ್ಲಿ ಅದನ್ನ ಗಾನ ಮಾಡ್ತಾನೆ ಏತದ್ ಏವಂ ವಿದ್ವಾನ್ ಯಥೋಕ್ತ ಗುಣಂ ಪ್ರಾಣಂ ಅಕ್ಷರಂ ಗೀತಮುಪಾಸ್ತೆ ದೃಷ್ಟ ಫಲಂ ತಮ್ ಯಾವಾತನು ಈ ರೀತಿ ತಿಳಿದವನಾಗಿ ಮೇಲೆ ಹೇಳಿದ ಗುಣವುಳ್ಳದ ಪ್ರಾಣನನ್ನ ಅವನೇ ಉದ್ಗೀತಾಕ್ಷರನಾಗಿದ್ದಾನೆ ಅಂದ್ರೆ ಉದ್ಗೀತಾಕ್ಷರದಲ್ಲಿ ಪ್ರಾಣದೃಷ್ಟಿ ಉದ್ಗೀತಾಕ್ಷರ ಓಂಕಾರ ಅದು ಪ್ರಾಣದೃಷ್ಟಿ ಮಾಡಿಕೊಂಡು ಯಾರು ಉಪಾಸನೆ ಮಾಡಿರ್ತಾನೋ ಆ ಉಪಾಸಕನು ಈ ರೀತಿ ಗಾನ ಮಾಡುವನಾಗುತ್ತಾನೆ ಎಂಬುದು ಅವನಿಗೆ ದೃಷ್ಟ ಫಲ ಇದು ಇಲ್ಲಿಯೇ ಆಗುವಂತಹ ಫಲ
ಅದೃಷ್ಟ ಫಲ ಏನು ಪ್ರಾಣಾತ್ಮಭಾವಸ್ತು ಅದೃಷ್ಟಂ ದೇವೋ ಭೂತ್ವಾ ದೇವಾನ್ ಪ್ರೀತಿ ಶ್ರುತ್ಯಂತರ ಸಿದ್ಧಮೇವ ಇತಿ ಅಭಿಪ್ರಾಯ ಪ್ರಾಣಾತ್ಮಭಾವ ಅದು ಅದೃಷ್ಟ ಫಲ ದೇವೋ ಭೂತ್ವಾ ದೇವಾನ್ ಪ್ರೀತಿ ಇರೋದ್ರಿಂದ ಏನು ಉಜ್ಜಿತೋಪಾಸನೆಗೂ ಪ್ರಾಣಾತ್ಮಭಾವ ಆಗೋದಾದ್ರೆ ಎಂತದ ಪ್ರಾಣೋಪಾಸನೆ ಕರ್ಮಾಂಗೋಪಾಸನೆ ಕಮ್ಮಿ ಅಂತಾರೆ ಇದಕ್ಕೂ ಪ್ರಾಣಾತ್ಮಭಾವ ಫಲ ಆಗಟ್ರೆ ಇನ್ನೇನ ಪ್ರಾಣೋಪಾಸನೆಗೆ ಏನು ಫಲ ಆ ಫಲ ಬಂತ ಅಲ್ವಾ ತೀವ್ರತೆ ಏನ್ ಲೆಕ್ಕ ತೀವ್ರತೆ ಚೆನ್ನಾಗಿದೆ ಆಗುತ್ತೆ ಏನ್ ಮಾಡಕ್ಕಾಗಲ್ಲ ಜೋರಾಗುತ್ತೆ ಆ ಭಾವನೆ ಪ್ರಾಣ ಶ್ರದ್ಧೆ ಮಾಡಿದ್ರೆ ಪ್ರಾಣಾತ್ಮಭಾವ ಪ್ರಾಣ ಸಾಯುಜ್ಯ ಹೆಣ್ಣಿಗೆ ಬಂದು ಒಂದಾಗ್ತಾರೆ ಕರ್ಮಾಂಗೋಪಾಸನೆಗೆ ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ ಅಂದ್ರೆ ಅಲ್ಲಿ ಸೂತ್ರ ಭಾಷೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂಗಾವ ಬದ್ಧಸ್ತು ಯಥಾ ಕಾಮ ಚೀರನ್ನವ ಪ್ರಕಾರ ಭೇದ ಮಾಡಿದ್ದಾರೆ ಅಂಗಾವಧಿಗೆ ಇದು ಭೇದ ಅದೇ ಅನಪ್ರತೀಕೇರಿ ಸಹ ಪ್ರತೀಕಾಲಂಬನ ಇತಿ ಬಾದರಾಯಣ ಪ್ರತೀಕಾಲಂಬನ ಅಲ್ಲದೆ ತಕ್ಕವರನ್ನು ಕೊಂಡು ಹೋಗ್ತಾರೆ ಅಂತ ಪ್ರತೀಕೋಪಾಸನೆಗೆ ಬ್ರಹ್ಮಲೋಕ ಇಲ್ಲ ಮೇಲೆ ಕರ್ಮಾಂಗೋಪಾಸನೆಗೆ ಬ್ರಹ್ಮಲೋಕ ಇಲ್ಲ ಅಂತ ಹೇಳ್ಬೇಕಾಗಿಲ್ಲ ಆದ್ರೆ ಈ ವಾಕ್ಯ ಇದೆಯಪ್ಪ ದೇವೋ ಭೂತ್ವ ದೇವಾಲ ಪ್ರೀತಿಯಿಂದ ಶುದ್ಧಂತ ಇರುವುದರಿಂದ ಇದು ಸಿದ್ಧವೇ ಆಗುತ್ತೆ ಎಂಬ ಅಭಿಪ್ರಾಯವೋ ಏನ್ ಸಿದ್ಧ ಆಗುತ್ತೆ ಪ್ರಾಣಾತ್ಮಭಾವ ಉಂಟಾಗತ್ತೆ ಅವರಿಗೆ ಇತಿ ಅಧ್ಯಾತ್ಮ ಆತ್ಮ ವಿಷಯಂ ಉದ್ಗೀತೋಪಾಸನಂ ಇತಿ ಉತ್ವೋಪಸಂಹಾರ ಅಧಿದೇವತ ಉದ್ಗೀತೋಪಾಸನೆ ಅಕ್ಷ್ಯಮಾಣೆ ಬುದ್ಧಿ ಸಮಾಧಾನಾರ್ಥ ಈ ರೀತಿ ಅಧ್ಯಾತ್ಮವೋ ಅಂತ ಹೇಳಿ ಈ ರೀತಿ ಅಧ್ಯಾತ್ಮ ವಿಷಯವಾದ ಉದ್ಗೀತೋಪಾಸನೆಯನ್ನು ಹೇಳಿದೆ ಅಂತ ಹೇಳಿ ಉಪಸಂಹಾರ ಮಾಡ್ತಾರೆ ಯಾತಕ್ಕೆ ಇತ್ಯಧ್ಯಾತ್ಮ ಯಾಕೆ ಹೇಳ್ಬೇಕು ಸ್ವಲ್ಪ ಸುಮ್ಮನೆ ಮುಂದೆ ಕೇಳ್ತಾ ಆಯ್ತಾ ಇತ್ಯಧ್ಯಾತ್ಮ ಹೇಳ್ಕೊಂಡು ಹೇಳ್ಬೇಕಾ ಅಂತಂದ್ರೆ ಅದು ಅಧಿದೇವತವಾದ ಉದ್ಗೀತೋಪಾಸನೆಯಲ್ಲಿ ಬುದ್ಧಿಯನ್ನು ಕಾನ್ಸಂಟ್ರೇಟ್ ಮಾಡ್ರಿ ಏಕಾಗ್ರತೆ ಮಾಡ್ರಿ ಅಂತ ಹೇಳೋಕ್ಕೋಸ್ಕರ ಜ್ಞಾಪಕ ಮಾಡ್ಕೋಸ್ಕರ ಇದು ಅಧ್ಯಾತ್ಮ ಆಯ್ತು ಅಧಿದೇವತೆ ಹೇಳ್ತೀನಿ ಅಟೆನ್ಷನ್ ಆಗಿರಿ ಅಂತ ಹೇಳೋಕ್ಕೋಸ್ಕರ ಇತ್ಯಧ್ಯಾತ್ಮ ಅಂತ ಹೇಳ್ತಾ ಇದೆ ಇತ್ಯಧ್ಯಾತ್ಮ ಯಾಕೆ ಹೇಳಿದ್ರು ಅಂತ ಅದಕ್ಕೆ ಇದು ಹೇಳ್ತಿದ್ದಾರೆ ಕಾರಣ ಕೊಡ್ತಾ ಇದ್ದಾರೆ ಅಥಾಧಿದೈವತಂ ದೇವಾಸೋತಪದೀತ ಬುದ್ಧೀತೋಪಾಸೀತ ಉಜ್ಜನ್ಮ ಏಷ ಪ್ರಜಾಭ್ಯಃ ಉದ್ಗಾಯತಿ ಉಜ್ಜಗ್ಸ್ತಮೋ ಭಯಂ ಅಪಹಂತಿ ಉಜ್ಜಗ್ಸ್ತಮೋ ಭಯಂ ಅಪಹಂತಿ ಅಪಹಂತಾಃ ವೈ ಭಯಸ್ಯ ತಮಸೋ ಭವತಿ ಏವಂ ವೇದ ಅಥಾಧಿದೈವತಂ ದೇವಾಸೋತಪದಿ ತಮುದ್ಗೀತಮುಪಾಸೀತ ಪ್ರಜಾಭ್ಯ ಉದ್ಗಾಯತಿ ಉದ್ಯನ್ಸ್ತಮೋ ಭಯಂ ಅಪಹಂತಾಃ ವೈ ಭಯಸ್ಯ ತಮಸೋ ಭವತಿ ಏವಂ ವೇದ ಅಥಾ ಅಧಿದೈವತಂ ಯಹ ಏವ ಅಸೌ ತಪತಿ ತಂ ಉದ್ಗೀತಂ ಉಪಾಸೀತ ಉದ್ಯನ್ ವಾ ಏಷಃ ಪ್ರಜಾಭ್ಯಃ ಉದ್ಗಾಯತಿ ಉದ್ಯನ್ ತಮಃ ಭಯಂ ಅಪಹಂತಿ ಅಪಹಂತ ಹ ವೈ ಭಯಸ್ಯ ತಮಸಃ ಭವತಿ ಯಹ ಏವಂ ವೇದ ಉದ್ಯನ್ ಯಾವ ಧಾತು ಉದ್ಯನ್ ಇನ್ನು ಅಧಿದೈವತವಾಗಿ ಹೇಳಲಾಗತ್ತೆ ಏವಾಸು ಅಸೋ ಒಂದು ಅಭಿನಯ ಇದಾಬಾ ಮಹಾರಾಜ ಇಲ್ಲಿ ಬರ್ತಾ ಇದ್ದಾನಲ್ಲ ಲೋಕವನ್ನೆಲ್ಲ ತಪ್ಪಿಸ್ಕೊಂಡು ಬೆಳಕಿಸ್ಕೊಂಡು ಉಳ್ಕೊಂಡು ಬರ್ತಾ ಇದ್ದಾನಲ್ಲ ಯಾರೋನ ಸೂರ್ಯ ಆದಿತ್ಯ ತಮ್ ಉದ್ಗೀತೋಪಾಸೀತ ಅವನು ಉದ್ಗೀತ ಅಂದ್ರೆ ಉದ್ಗೀತದಲ್ಲಿ ಆದಿತ್ಯ ದೃಷ್ಟಿ ಹಿಡಿತಾ ಇದ್ದಾರೆ ಹೇಗೆ ಅವನ ಉದ್ಗೀತಾಪಾಸನೆ ಆದಿತ್ಯದ ಉದ್ಗೀತ ದೃಷ್ಟಿ ಅಲ್ಲ ಮತ್ತೇನೋ ಉದ್ಗೀಸಲು ಆಯ್ತಿ ದೃಷ್ಟಿ ಇದು ಅಷ್ಟೇ ಪ್ರಾಣನಲ್ಲಿ ಆಯ್ತಿ ಉದ್ಗೀತ ದೃಷ್ಟಿ ಅಲ್ಲ ಉದ್ಗೀಸಲು ಪ್ರಾಣ ದೃಷ್ಟಿ ತಮ್ಮ ಇಲ್ಲಿ ನೋಡಿದ್ರೆ ತಮ್ಮಂದ್ರೆ ಆಯ್ತು ನಾವು ಉದ್ಗೀತ ಅಂತ ಭಾಷಣ ಮಾಡ್ಬೇಕು ಅದು ಆಯ್ತು ಉದ್ಗೀತ ದೃಷ್ಟಿ ಹೇಳ್ತಾ ಇದ್ವಿ ಭ್ರಾಂತಿ ಆಗ್ಬಿಡುತ್ತೆ ಉದ್ಗೀಸಲ್ಲ ಅದು ಚರ್ಚೆ ಮಾಡಿದ್ರೆ ಸೂತ್ರ ಭಾಷೆ ಎಲ್ಲ ಬಂದ್ಬಿಟ್ಟಿದೆ ಯಾಕಂದ್ರೆ ಉತ್ತನ ಮೇಲಕ್ಕೆ ಎನ್ನ ಬರುತ್ತಾ ಈತನು ಯಾರೋ
ಆದಿತ್ಯ ಪ್ರಜೆಗಳಿಗೆ ಅವನು ಉದ್ಗಾಯತಿ ಎಲ್ಲ ನೋಡ್ರು ನಿಮ್ ವ್ಯವಹಾರ ಮಾಡ್ಕೊಳ್ರು ನಾನು ಬರ್ತಾ ಇದ್ದೀನಿ, ಬೇಕಾದ ವ್ಯವಹಾರ ಮಾಡಿ ಅನ್ನ ಸಂಪಾದನೆ ಮಾಡ್ಕೊಳ್ಳಿ, ಬೇಕಾದ ವಿದ್ಯಾ ಸಂಪಾದನೆ ಮಾಡ್ಕೊಳ್ಳಿ, ಕೀರ್ತಿ ಸಂಪಾದನೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಅವನು ಉದಯವಾಗುತ್ತಲೇ ಗಾನ ಮಾಡ್ದಂಗ್ ಬರ್ತಾನಂತೆ. ನಿಮ್ಗೆ ಏನ್ ಇಷ್ಟಾರ್ಥ ಇದೆಯೋ ಅದನ್ನೆಲ್ಲ ಪೂರೈಸ್ಕೊಂಬಿಡಿ, ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನು ಹಾಗೆ ಬರ್ತಾನೆ ಅಂತ ಅಂದಿದೆ. ಉದಾಭ್ಯ ಉದ್ಗಾಯತಿ. ಅಷ್ಟೇ ಇಲ್ಲ, ಅವ್ನು ಬರುತ್ತಲೇ ಭಯ ಹೋಗುತ್ತೆ, ರಾತ್ರಿ ಭಯ ಆಗುತ್ತೆ, ರಾತ್ರಿ ಕತ್ತಲೆ, ರಾತ್ರಿ ಅಜ್ಞಾನ, ಅಜ್ಞಾನ ಭಯಕ್ಕೆ ಸೂಚಕ, ಕತ್ತಲೆಯು ಭಯಕ್ಕೆ ಸೂಚಕ. ಯಾರೋ ಸತ್ತೋಗ್ಬಿಟ್ರೆ ರಾತ್ರಿ ಭಯ ಜಾಸ್ತಿ ಆಗುತ್ತೆ, ಬೆಳಕದ್ದು ಬಿಟ್ರೆ ಸಜ್ಜಾಗಿ ಭಯ ಇಲ್ಲ, ಸಂಜೆವರೆಗೂ ಭಯ ಇಲ್ಲ. ಸಂಜೆ ಆಗುತ್ತಲೇ ಸೂರ್ಯ ಮುಳುಗುತ್ತಲೇ ಮತ್ತೆ ಮುಖ ಎಲ್ಲ ಬಾಡ್ಬಿಡತ್ತೆ, ಒಂದ್ಸಲ ಫೀಡ್ ಆಗುತ್ತೆ, ಭಯ ಆಗುತ್ತೆ. ಯಾಕೆ? ಆ ವಾತಾವರಣ ಪ್ರಕೃತಿಯಲ್ಲಿ ಸೂರ್ಯ ಇಲ್ಲ ಅಂದ್ರೆ ಭಯ, ಸೂರ್ಯ ಇದ್ದಾನೆ ಇವನು ಹಗಲು ಭಯ ಇಲ್ಲ, ಹಗಲೇ ಭಯ ಕಾರಣವಿಲ್ಲ ಅಂದ್ರೆ ಭಯ ಅಭಯ ಕಾರಣ ಅಂದ್ರೆ ಹಗಲಿಗೆ ಕಾರಣವಾದ್ರೆ ಸೂರ್ಯನಿಗೆ ನಿಂತ ಅಭಯ ಇರ್ಬೇಡ. ಹಗಲಾಯ್ತು ಹಗಲು ಹರಿಸಿದ್ರೆ ಭಯ ಹೋಗ್ಬಿಡುತ್ತೆ, ಧೈರ್ಯ ಬಂದ್ಬಿಡುತ್ತೆ. ಹಾಗೆ ಉಜ್ಜನ್ ಉದಯವಾಗುತ್ತಲೇ ಭಯವನ್ನೂ ಕೊಂದು ಹಾಕ್ತಾನೆ, ಅಂದ್ರೆ ಪರಿಹಾರ ಮಾಡ್ತಾನೆ. ಅಜ್ಞಾನವನ್ನು ಕತ್ತಲೆ ಏನು ತೋರಲ್ಲ, ಏನು ತೋಚಲ್ಲ, ಏನು ಗೊತ್ತಾಗಲ್ಲ, ಬೆಳಕಲ್ಲೇ ಎಲ್ಲ ಗೊತ್ತಾಗುತ್ತೆ. ಈಗ ಅಜ್ಞಾನವನ್ನು ಪರಿಹಾರ ಮಾಡ್ತಾನೆ, ಭಯವನ್ನು ಪರಿಹಾರ ಮಾಡ್ತಾನೆ. ಯಾರೋ? ಸೂರ್ಯ. ಆದ್ರಿಂದ ಯಾರು ಹೀಗೆ ಉದ್ಗೀಸೆಯಲ್ಲಿ ಆಯ್ಕೆ ದೃಷ್ಟಿಯನ್ನು ಇಟ್ಕೊಂಡು ಉಪಾಸನೆ ಮಾಡ್ತಾನೋ ಅವನಿಗೆ ಭಯವೇ ಆಗಲ್ಲ ಜೀವನದಲ್ಲಿ. ಅಪಹಂತಾಹ ವೈ ಭಯಸ್ಯ, ಭಯವನ್ನೂ ಕಳ್ಕೊಳ್ತಾನೆ. ಆಮೇಲೆ ತಮಸಃ ಅಜ್ಞಾನವನ್ನು ಕಳ್ಕೊಳ್ತಾನೆ. ಅಜ್ಞಾನ, ಅವಿವೇಕ, ಮೂರ್ಖತನ ಅದು ಹೋಗುತ್ತೆ. ಅವಿವೇಕ ಅಜ್ಞಾನ ಪರಿಹಾರವಾಗುತ್ತೆ, ಭಯ ಪರಿಹಾರವಾಗುತ್ತೆ. ನೋಡಿ ಎಷ್ಟು ದೊಡ್ಡ ಫಲ. ಉದ್ಗೀಸೆಯಲ್ಲಿ ಆಯ್ಕೆ ದೃಷ್ಟಿ ಇಟ್ಕೊಂಡು ಉಪಾಸನೆ ಮಾಡಿದ್ರೆ ಭಯನಾಶನ ವಿಶ್ವಾಸ ಹೇಳ್ತೀವಲ್ಲ, ಈ ಉಪಾಸನೆಯಿಂದ ಭಯನಾಶವಾಗುತ್ತೆ, ಭಯ ಪರಿಹಾರವಾಗುತ್ತೆ. ತುಂಬಾ ಜನ ಕೇಳಿದ್ರು, ತುಂಬಾ ಭಯ ಆಗುತ್ತಲ್ಲ. ನಮ್ಮ ಅಕ್ಕ ಕೇಳಿದ್ಲು, ನನ್ಗೆ ಯಾವಾಗ ಭಯ ಆಗುತ್ತಲ್ಲೋ ಏನ್ ಮಾಡ್ಲೋ ಅಂತ ಕೇಳಿದ್ಲು. ಬರೀ ಕೆಟ್ಟ ಕೆಲಸ ಮಾಡ್ತೀನಿ, ಅದಕ್ಕೆ ಭಯ ಆಗದೆ ಇನ್ನೇನ್ ಮಾಡ್ತೀನಿ ಆಗತ್ತೆ ಅಂತ ಭಯ ಇದೆ. ಹಂಗಲ್ಲಪ್ಪ, ನಂಗೆ ಬಹಳ ಯೋಚನೆ ಆಗುತ್ತೆ, ಭಯ ಆಗತ್ತೆಪ್ಪ. ಅದು ಭಗವಂತ ಧ್ಯಾನ ಮಾಡು, ಇನ್ನೇನ್ ಮಾಡ್ತೀಯಾ, ಧೈರ್ಯ ಆಗುತ್ತೆ. ಆಗಲ್ಲ, ಮಾಡಕ್ ಭಯ ಆಗುತ್ತಲ್ಲ, ಮನಸ್ಸೇ ಬರಲ್ವಲ್ಲ ಅಂತಾಳೆ. ಏನ್ ಮಾಡಮ್ಮ, ಭಯ ಭಯ ಮೂರತ್ತು ಭಯ ಭಯ ಅಂತಾಳೆ. ಏನ್ ಮಾಡ ಇವಳಿಗೆ? ಈ ಹೆಂಗಸಿಗೆ ಭಯ, ಹೆಂಗಸಿಗೆ ಭಾರಿ ಭಯ, ಯಾಕೋ ಗೊತ್ತಿಲ್ಲ. ಗಂಡಸು ಧೈರ್ಯ ಆಗಿರ್ತಾರೆ, ಹೆಂಗಸು ಭಾರಿ ಪುಕ್ಕಲು, ಭಾರಿ ಭಯ 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 ಅಂತಾರೆ. ಏನೋ ಕಲ್ಪನೆ. ಭಯವನ್ನು ಪರಿಹಾರ ಮಾಡ್ತಾನೆ, ಅಜ್ಞಾನವನ್ನು ಪರಿಹಾರ ಮಾಡ್ತಾನೆ. ಭಯಸ್ತಮಸೋಹರಿ. ಯಾರು ಹೀಗೆ ಉಪಾಸನೆ ಮಾಡುತ್ತಾರೋ ಅವ್ರಿಗಾಗತ್ತೆ. ಅಥ ಅನಂತರಂ ಅಧಿದೇವತಂ ದೇವತಾ ವಿಷಯಂ ಗೀತೋಪಾಸನಂ ಪ್ರಸ್ತುತಮಿತ್ಯರ್ಥಃ. ಅಥ ಅಂದ್ರೆ ಅನಂತರ ಮಂದಿ, ಇನ್ನು ಅಂತ ಆಮೇಲೆ ಅಂತ. ಅಧಿದೇವತವಾಗಿ ದೇವತಾಭಿಷೇಕವಾದ ಉದ್ಗೀತೋಪಾಸನೆ ಆರಂಭವಾಗ್ತಾ ಇದೆ. ದೇವತಾ ಸಂಬಂಧವಾದ ಉದ್ಗೀತೋಪಾಸನೆ ಹೇಳ್ತೀನಿ ಕಣ್ರಪ್ಪ, ಅದನ್ನು ಕೇಳ್ರಿ ಅಂತ ಹೇಳ್ತಾ ಇದೆ. ಅನೇಕ ಉಪಾಸ್ಯತ್ವ ಉದ್ಗೀತಸ್ಯ ಧಾ ಶಬ್ದ ಪ್ರಕಾರ ವಚನ. ಅನೇಕ ಪ್ರಕಾರೇಣ, ಅನೇಕ ಪ್ರಕಾರದಿಂದ ಉದ್ಗೀತವನ್ನು ಉಪಾಸನೆ ಮಾಡಬೇಕಾಗಿರುವುದರಿಂದ ಇಲ್ಲಿ ಪ್ರಾಣ ಆಯ್ತಲ್ಲ, ಈಗ ಆಯ್ತು ದೃಷ್ಟಿಯಿಂದ ಹೇಳ್ತೀನಿ ಅಂತ ಉದ್ಗೀತವನ್ನು. ಉದ್ಗೀತ ಅನೇಕ ಪ್ರಕಾರ ಉಪಾಸನೆ ಮಾಡೋದನ್ನ ಹಾಗೆ ಹೇಳಿದೆ. ಯೇ ವಾಸು ಆದಿತ್ಯ ಸ್ಥಪತಿ ತಮುದ್ಗೀತಮುಪಾಸೀತ. ಯಾವ ಈ ಆದಿತ್ಯನೆಂಬುವನಿದ್ದಾನೆ, ಆ ಆದಿತ್ಯದನ್ನ ಉದ್ಗೀತ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತಿದೆ ಬೇರೆ ಭಾಷಿಕರು. ಆದಿತ್ಯ ದೃಷ್ಟ ಉದ್ಗೀತ ಉಪಾಸೀತ ಇತ್ಯರ್ಥ ಆದ್ರು ನೋಡಿ. ಹಿಂದೆ ಆದಿತ್ಯನನ್ನ ಉದ್ಗೀತ ಮಾಡುವುದ, ಇಲ್ಲ ಉದ್ಗೀಸದ ಆದಿತ್ಯ ದೃಷ್ಟಿ ಹಾಕು ಅಂತ ಇದ್ದಾರೆ. ಆದಿತ್ಯ ದೃಷ್ಟಿಯಿಂದ ಉದ್ಗೀತ ಉಪಾಸನೆ ಮಾಡಬೇಕು ಎಂದೇ ಅರ್ಥ ಮಾಡಬೇಕು. ಸ್ವಾಮಿ ಯಾಕೆ ಸೂತ್ರವಾಗಿ ಒಂದು ಕೊಡ್ತಾನೆ ಇಲ್ಲ ಟಿಪ್ಪಣಿನ, ಚರ್ಚೆ ತೀವ್ರ ಮಾಡಿದ್ದಾರೆ. ತಮ್ ಉದ್ಗೀತಂ ಇತಿ ಉದ್ಗೀತ ಶಬ್ದೋಕ್ಷರವಾಚಿ ಸನ್ ಕಥಮಾದಿತ್ಯ ವರ್ತತೆ ಇತಿ ಉಚ್ಯತೆ. ಅವನನ್ನ ಉದ್ಗೀತವೆಂದು ಉಪಾಸನೆ ಮಾಡು. ಅವನ ಹೆಂಗ್ ಉದ್ಗೀತ ಆಗ್ತಾನ್ರಿ? ಉದ್ಗೀತ ಎಂಬ ಶಬ್ದಕ್ಕೆ ಉದ್ಗೀತ ಎಂಬ ಶಬ್ದ ಇಲ್ಲ, ಅದು ಅಕ್ಷರ ಇದೆಯಲ್ಲ, ಉದ್ಗೀತ. ಅದಂಗೆ ಆಯ್ತಿಲ್ಲ, ಅದು ಹೆಂಗೊಂದತ್ತೆ? ಉದ್ಗೀತ ಶಬ್ದಾಕ್ಷರತ್ವ, ಶಬ್ದಾಕ್ಷರಾರ್ಥತ್ವ.
ಉಜ್ಜೀಸವೆಂಬ ಶಬ್ದ, ಶಬ್ದದಲ್ಲಿರುವ ಅಕ್ಷರ, ಅಕ್ಷರಗಳ ಅರ್ಥ ಆಯ್ತಿನಲ್ಲಿ ಅದು ಹೆಂಗ್ ಹೊಂದತ್ತೆ, ಓಂಕಾರಕ ಹೊಂದತ್ತೆ, ಆಯ್ತಿನ ಹೆಂಗ್ ಹೊಂದತ್ತೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಉಚ್ಯತೆ. ಆಯ್ತಿನಗೂ ಅದು ಉಜ್ಜಿ ಶಬ್ದ ಹೊಂದತ್ತೆ ತೋರಿಸ್ತೀನಿ ಅಂತ. ಹೇಗೆ ಉಜ್ಜನ್ ಉದ್ಗಚ್ಚನ್ ವಾ ಏಷಃ ಪ್ರಜಾಭ್ಯಃ ಪ್ರಜಾಸ್ಥಂ ಉದ್ಗಾಯತಿ ಪ್ರಜಾನಾಂ ಅನ್ನೋತ್ಪತ್ತ್ಯರ್ಥಂ. ಉಜ್ಜನ್ನ ಉದ್ಗಚ್ಚ ಮೇಲಕ್ಕೆ ಬರುತ್ತಾ ಇವನು ಪ್ರಜೆಗಳಿಗೋಸ್ಕರವಾಗಿ ಅನ್ನವನ್ನು ಗಾನ ಮಾಡ್ತಾನೆ. ಸಂಪಾದನೆ ಮಾಡ್ಕೊಳ್ರೋ, ಅನ್ನ ಸಮೃದ್ಧಿ ಬೆಳ್ಕೊಳ್ರೋ, ಬೇಕಾದ್ರೆ ಮಾಡ್ಕೊಳ್ರೋ ಅಂತ ಹೇಳಿ, ಕ್ಷೇತ್ರಗಳಲ್ಲಿ, ಗದ್ದೆಗಳಲ್ಲಿ, ತೋಟಗಳಲ್ಲಿ, ಜಮೀನುಗಳಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ಅವನು ಮೇಲೆ ಬರುತ್ತಾ ಹೇಳ್ತಾ ಬಿಡ್ತಾನ. ಅವನು ಹಾಗೆ ಬರ್ತಾನಂತೆ. ಅದು ಆರೋಪಿತ ಕರ್ತೃತ್ವ. ಅವನು ಏನು ಹೇಳ್ತಾನಿಲ್ಲ. ಅವ್ರು ಬಂದಾಗ ನಾವು ಸೂರ್ಯೋದಯ ಆದ್ಮೇಲೂ ಇನ್ನು ಮೂದೇವಿಯಾಗಿ ಮಲ್ಕೊಂಡೇ ಇರ್ತೀನಿ, ಗೌಸ್ಕೊಂಡೇ ಕೂತ್ಕೊಳ್ತೀನಿ, ಇದೆಂತ ಸೋಂಬೇರಿಯರು. ಸೂರ್ಯೋದಯ ಆಯ್ತದೆ ಆಕ್ಟಿವ್ ಆಗಿದ್ದು ಚಕ್ಕ ಸ್ನಾನ ಮಾಡಿ ಆನಿಕ ಮುಗಿಸ್ಕೊಂಡು ಕೆಲಸಕ್ಕೆ ಹೋಗ್ಬೇಕು, ದುಡಿಬೇಕು. ಇಲ್ಲ ಪುಣ್ಯ ಸಂಪಾದನೆ ಮಾಡ್ಬೇಕು, ಇಲ್ಲ ಅರ್ಥ ಸಂಪಾದನೆ ಮಾಡ್ಬೇಕು. ಎರಡೂ ಮಾಡದೆ ಹೋದ್ರೆ ಆ ಮನುಷ್ಯ ದಂಡಪಿಂಡ ಅವನು. ಇಲ್ಲ ಪುಣ್ಯ ಸಂಪಾದನೆ ಮಾಡಿದ್ರು ಓಕೆ ಪರವಾಗಿಲ್ಲ, ಇಲ್ಲ ಅರ್ಥ ಸಂಪಾದನೆ ಪುಣ್ಯಕ್ಕೆ ಭೋಗಕ್ಕಲ್ಲ. ಅರ್ಥ ಸಂಪಾದನೆ ಮಾಡಿ, ಧನ ಸಂಪಾದನೆ ಮಾಡಿ ಅದನ್ನು ಸದ್ವಿನಿಯೋಗ ಮಾಡಬೇಕು. ಸತ್ಕರ್ಮದಲ್ಲಿ, ಸತ್ಪಾತ್ರದಲ್ಲಿ ಅದನ್ನು ವಿನಿಯೋಗ ಮಾಡೋದು ಅರ್ಥದ ಪ್ರಯೋಜನ. ಡೈರೆಕ್ಟ್ ಆಗಿ ನಾನು ಭಜನೆ ಮಾಡ್ತೀನಿ, ಸ್ತೋತ್ರ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಜಪ ಮಾಡ್ತೀನಿ, ಅಭಿಷೇಕ ಮಾಡ್ತೀನಿ ಮಾಡ್ಬೋದು. ಎರಡಕ್ಕೆ ನಿಂಗೆ ಮಾಡೋಕೆ ಅವಕಾಶ ಇಲ್ಲ. ಪುಣ್ಯ ಸಂಪಾದನೆ, ಇಲ್ಲ ಅರ್ಥ ಸಂಪಾದನೆ. ಅರ್ಥ ಸಂಪಾದನೆ ಪರಂಪರೆಯನ್ನು ಪುಣ್ಯ ಸಂಪಾದನೆಗೆ ಕಾರಣ ಆಗುತ್ತೆ. ಹಾಗಾಗಿ ನೀನು ಅಂದ್ರೆ ಆಯ್ತನು ಮೇಲಕ್ಕೆ ಬರುತ್ತಲೇ ಪ್ರಜೆಗಳಿಗೆ ಪ್ರಜಾಸ್ಥರಾಗಿ ಉದ್ಗಾರ ಮಾಡ್ತಾನೆ. ಪ್ರಜೆಗಳಿಗೆ ಅನ್ನೋತ್ಪತ್ತಿಗೋಸ್ಕರವಾಗಿ ಅವನು ಬರ್ತಾ ಇದ್ದಾನೆ. ಎರಡು, ಅವನು ಬರೋದ್ರಿಂದಲೂ ಅವನ ಬೆಳಕಿನಿಂದ ಎಲ್ಲ ಅನ್ನಗಳ ರೈಪ್ ಆಗತ್ತೆ, ಪಕ್ವಾಗತ್ತೆ. ಜನರತ್ತನು ಅನ್ನೋತ್ಪತ್ತಿಗಾಗಿ ಅವನು ತೊಡಗರಪ್ಪ ಅಂತ ಇಂಡೈರೆಕ್ಟ್ ಹೇಳ್ತಾ ಇದ್ದ ಅವನಾಗೆ ಬರ್ತಾನೆ. ನೀವು ಅನ್ನಕ್ಕಾಗಿ ತೊಡಗ್ರಿ, ಬದುಕಿಗೆ ಜೀವನಕ್ಕಾಗಿ ತೊಡಗ್ರಿ ಇದ್ದ. ಅವನು ಕೂಡ ಗಿಡ ಮರಗಳಿಗೆ ರಶ್ಮಿಗಳನ್ನು ಕೊಡೋದ್ರ ಮೂಲಕ ಎಲ್ಲ ಭತ್ತ, ರಾಗಿ, ಜೋಳ, ಗೋಧಿ, ಕಡ್ಲೆ, ಹೆಸರು, ತೊಗರಿ, ಏನೇನ್ ಧಾನ್ಯ ಇದೆ ಎಲ್ಲಾ ಹಣ್ಣು ಹಂಪು ತರಕಾರಿ ಎಲ್ಲಕ್ಕೂ ರಶ್ಮಿ ಮೂಲಕ ಅವನು ಬೆಳೆಸ್ತಾನೆ. ನಮ್ಮತ್ತನು ನೀವು ಕೆಲಸ ಮಾಡಿದ್ರೆ ಹ್ಯಾಂಗ್ ಚೆನ್ನಾಗಿ ರೈತ ಜಮೀನ್ ದೊಡ್ಡದು ಮಾಡ್ದ ಅಂದ್ರೆ ಫಸ್ಟ್ ಕ್ಲಾಸ್ ಹುಲಸಾಗಿ ಬೆಳೆಯುತ್ತೆ. ಬೇಕಾಷ್ಟು ತರಕಾರಿ, ಬೇಕಾಷ್ಟು ಹಣ್ಣು ಹಂಪಲುಗಳು ಬೇಕು. ಶೇಂಗಾ ಬೀಜ ಕೆಜಿಗೆ ಎಷ್ಟು? 160. ಹಾ, ಶೇಂಗಾ ಎಣ್ಣೆ ಕೆಜಿಗೆ ಎಷ್ಟು? ಇದಕ್ಕೆ ನಿನ್ನೆ ಒಬ್ಬ ಸ್ವಾಮಿ ಪ್ರವಚನ ಮಾಡಿದ್ರು. ಅಲ್ಲಪ್ಪ, 1 ಕೆಜಿ ಎಣ್ಣೆಗೆ 600 ಗ್ರಾಮು 650 ಗ್ರಾಮ್ ಎಣ್ಣೆ ಬರುತ್ತೆ. 1 ಕೆಜಿ ಶೇಂಗಾಗೆ 160 ರೂಪಾಯಿ ಕೊಟ್ಟು ಅಂದ್ರೆ 1 ಕೆಜಿ ಎಣ್ಣೆ ಬರೋದಕ್ಕೆ ಇನ್ನೂ ಅರ್ಧ ಕೆಜಿ ಹಾಕ್ಬೇಕು. ಬೇಡ, ಒಂದು 400 ಗ್ರಾಮ್ ಹಾಕ್ಬೇಕು. 400 ಗ್ರಾಮ್ ಹಾಕಿದ್ರೆ 1 ಕೆಜಿ 400 ಗ್ರಾಮ್ ಹಾಕಿದ್ರೆ 1 ಕೆಜಿ ಎಣ್ಣೆ ಬರುತ್ತೆ. ಇನ್ನು ಅದಕ್ಕೆ ಕರೆಂಟ್ ಚಾರ್ಜು, ಲೇಬರ್ ಚಾರ್ಜು, GST ಎಲ್ಲ ಇದೆ. ಇಷ್ಟೆಲ್ಲ ಹಾಕಿದ್ರೆ 1 ಕೆಜಿ ಎಣ್ಣೆಗೆ 300 ರೂಪಾಯಿ ಆಗ್ಬೇಕು ಅವನ ಪ್ರಕಾರ. 250. ನೀನು 100 ರೂಪಾಯಿ ಎಣ್ಣೆ ಕೊಡ್ತಾ ಇದ್ದಾನೆ ಅಂದ್ರೆ ಆ ಎಣ್ಣೆ ಎಷ್ಟು ಮಟ್ಟಿಗೆ ಸರಿಯಾದ ಎಣ್ಣೆ ಅಂತ ಅವರು ಇದು ಮಾಡಿದ್ರು. ಕರೆಕ್ಟ್ ಆಗಿದೆ ಲಾಜಿಕ್ಕು. ಅದರಲ್ಲಿ ಇನ್ನೇನೇನೋ ಕಷಾಯ ಸೇರಿಸ್ತಾ ಇದ್ದಾರೆ. ಶುದ್ಧ ಎಣ್ಣೆ ಅಲ್ಲ ಅದು. ಶೇಂಗಾ ಎಣ್ಣೆ ಕೊಡ್ತಾ ಇದ್ದಾರಲ್ಲ, ಅದರಲ್ಲಿ ಇನ್ನೇನೋ ಪೆಟ್ರೋಲಿನ ಅಂಶನೋ, ಪಾಮ ಇಲ್ಲೋ, ಇನ್ನೇನೋ ಇದ್ರದ್ದು ಸೇರಿಸ್ತಾ ಇದ್ದಾರೆ ಹೊರತು ಶುದ್ಧವಾದ ಕಡ್ಲೆಕಾಯಿ ಎಣ್ಣೆನೆ 1 ಕೆಜಿ ಮಾಡಿದ್ರೆ ತಿಪ್ಪರ್ಲಾಗ ಹೊಡೆದು 100 ರೂಪಾಯಿ ಕೊಡಕ್ಕಾಗಲ್ಲ, ವರ್ಕೌಟ್ ಆಗಲ್ಲ. ಶೇಂಗಾಗೆ 160 ರೂಪಾಯಿ ಇರ್ಬೇಕಾದ್ರೆ, ಕಡ್ಲೆ ಬೀಜಕ್ಕೆ 160 ರೂಪಾಯಿ ಬೇಕಾದ್ರೆ ಕಡ್ಲೆ ಎಣ್ಣೆ ಹೆಂಗ 100 ರೂಪಾಯಿ ಕೊಟ್ಬಿಡ್ತಾರೆ. ಹಾಳಾಗುತ್ತೆ. ಏನೇನೋ ಕೆಟ್ಟದೆಲ್ಲ ಸೇರಿಸ್ಬಿಟ್ಟು ಎಣ್ಣೆ ಕೊಟ್ರೆ ಗ್ರಾಜುಯಲ್ ಮೈ ವಿಷ ಆಗುತ್ತೆ. ಅದೆಲ್ಲ ಪಾಯ್ಸನ್. ಪಾಯ್ಸನ್ನೇ ನಾವು ತಿಂತಿದೀವಿ ಹೊರತು ಎಣ್ಣೆ ತಿಂತಾನೆ ಇಲ್ಲ ಅಂತ ಅವರು ಬಹಳ ಚೆನ್ನಾಗಿ ಪ್ರೂವ್ ಮಾಡಿದ್ರು. ಚೆನ್ನಾಗಿದೆ ಅವರ ಇದು ಪ್ರವಚನ. ಯಥೈವ ನಹಿ ಅನುಜ್ಯತಿ ತಸ್ಮಿನ್ ವರಿಷ್ಯಾದೇಹ ಪಕ್ತಿ ಸ್ಯಾತ್. ಅನುಜ್ಯತಿ ಯಾವ ಪ್ರಕಾರ? ಲುಟ್ಟ
ಅನುದ್ಯತಿ ರಟ್ಟ ಅನುದ್ಯತಿ ಶಬ್ದ ಅಲ್ಲ ಉಪಸರ್ಗ ಬಂದು ಸಪ್ತಮಿ ಭಕ್ತಿ ಅದು ಉದ್ಯನ್ ಉದ್ಯಂತ ಉದ್ಯತಿ ಉದ್ಯತಿ ಉದ್ಯತೋ ಉದ್ಯತ್ಸು ಅನು ಉದ್ಯತಿ ಅನುದ್ಯತಿ ಕ್ರಿಯಾಪದ ಅಲ್ಲ ನಾಮಪದ ಸಪ್ತಮಿ ಏಕವಚನ ಇದೇ ಇಂಕತು ಧಾತುವೆ ನ ಉದ್ಯತಿ ಅನುದ್ಯತಿ ಅವನು ಉದಯವಾಗದೆ ಹೋದರೆ ಅಕಸ್ಮಾತ್ ಅವನು ಉದಯನೇ ಆಗಲಿಲ್ಲ ಅಂತ ಆದರೆ ವ್ರೀಹಿನೇ ಭತ್ತ ಆದಿ ಹಬ್ಬದಿಂದ ಭತ್ತ ರಾಗಿ ಜೋಳ ಗೋಧಿ ಕಡ್ಲೆ ಹೆಸರು ತಗೊಳ್ಳಿ ಏನೇನು ಯಾವುದಕ್ಕೂ ಪಾಕ ಆಗೋದಿಲ್ಲ. ಹಾಗೆ ಉತ್ತರ ಧ್ರುವ ದಕ್ಷಿಣ ಧ್ರುವ ನಾರ್ತ್ ಪೋಲು ಸೌತ್ ಪೋಲ್ ಅಲ್ಲಿ ಏನು ಧಾನ್ಯ ಬೆಳೆಯಲ್ಲ. ನಾರ್ತ್ ಪೋಲ್ ಅಲ್ಲಿ ಸೌತ್ ಪೋಲ್ ಅಲ್ಲಿ ಅಲ್ಲಿ ತರಕಾರಿ ಬೆಳೆಯಲ್ಲ, ಧಾನ್ಯನೂ ಬೆಳೆಯಲ್ಲ, ಏನು ಬೆಳೆಯಲ್ಲ. 6 ತಿಂಗಳು ಕಟ್ಲೆ ಇರುತ್ತೆ. 6 ತಿಂಗಳು ಕಟ್ಲೆ ಇದ್ದು ಯಾವ ಧಾನ್ಯ ಬೆಳೆಯುತ್ತೆ? ಎಲ್ಲ ಬೆಳೆ. ಹಾಗಾಗಿ ಸೂರ್ಯ ಉದಯವಾಗದೆ ಹೋದ್ರೆ, ಸೂರ್ಯ ರಶ್ಮಿ ಕಿರಣ ಬರದೆ ಹೋದ್ರೆ ಯಾವ ಗಿಡ ಮರ ಬಳ್ಳಿಗಳು ಯಾವ ಹಣ್ಣು ತರಕಾರಿ ಧಾನ್ಯಗಳನ್ನು ಏನನ್ನು ಬಿಡೋದಿಲ್ಲ, ಪಕ್ವವಾಗುವುದಿಲ್ಲ. ಅದು ರುಚಿಯೂ ಬರಲ್ಲ, ಅದು ರೈಪು ಆಗಲ್ಲ. ಅತಃ ಉದ್ಗಾಯತೀಯ ಉದ್ಗಾಯತಿ ಗಾನ ಮಾಡ್ತಿದ್ದಾನೋ ಹಾಗೆ ಗಾನ ಮಾಡ್ತಿದ್ದಾನೆ. ಗಾನ ಮಾಡಿದ್ರೆ ನೇರಾಗಿ ಉದ್ಗಾತು ಗಾನ ಮೇಲೆ ಗಾನ ಮಾಡಲ್ಲ ಸೂರ್ಯ. ನಾನು ಅನ್ನಾದಿಗಂತ ಕೊಡ್ತಾ ಇದ್ದೀನಿ ಕೊಂಡ್ರೋ, ಅನ್ನಾದಿಗಂತ ಬಿಡಿಸ್ತಾ ಇದ್ದೀನಿ ಅಂತ ಇಂಡೈರೆಕ್ಟ್ ಹೇಳ್ತಾ ಇದ್ದಾನೋ ಅನ್ನೋ ಹಾಗೆ ಕಾಣ್ತಾನೆ ಅಂತ ಬರಿತಾ ಇದ್ದಾರೆ. ನೀವು ಕೂಡ ಆ ಅನ್ನಕ್ಕೆ ನಾನು ಕೊಡುವಂತಹ ರಶ್ಮಿ ಮತ್ತು ಉಷ್ಣ ಏನ್ ಕೊಡ್ತೀನಿ, ಬೆಳಕು ಉಷ್ಣ ಹೆಚ್ಚು ಕೊಡ್ತೀನಿ, ಅದಕ್ಕೆ ಪೋಷಕವಾಗಿ ನೀವು ಕ್ಷೇತ್ರದಲ್ಲಿ ಜಮೀನಲ್ಲಿ ಚೆನ್ನಾಗಿ ಕೆಲಸ ಮಾಡಿ ನಾನು ಅದಕ್ಕೆ ಸಹಾಯಕವಾಗಿ ನಿಮ್ಗೆ ಏನ್ ಭತ್ತ ಹಾಕಿದ್ರು, ಜೋಳ ಹಾಕಿದ್ರು, ಗೋಧಿ ಹಾಕಿದ್ರು, ಕಡಲೆ ಹಾಕಿದ್ರು, ಏನ್ ಹಾಕಿ ಅದನ್ನ ನಾನು ಬೆಳೆಸ್ತೀನಿ, ಚೆನ್ನಾಗಿ ಮಾಡ್ತೀನಿ. ಸಮೃದ್ಧವಾಗಿ ಒಂದು ನೀನು 10 kg ಹಾಕಿ ಒಂದು ಕ್ಷೇತ್ರದಲ್ಲಿ 10 ಎಕರೆಯಲ್ಲಿ ಧಾನ್ಯ ಬೆಳೆದ್ರೆ 10 kg ಹಾಕಿದ್ರೆ ನಾನು ಅದನ್ನ 10 ಕ್ವಿಂಟಾಲ್ 3 ಕ್ವಿಂಟಾಲ್ ಮಾರ್ಕೊಡ್ತೀನಿ. ನೀವು ಹಾಕಿದ್ದು 10 kg, ನಾನು ಕೊಡೋದು 10 ಕ್ವಿಂಟಾಲ್, ಅದು 100 ಕ್ವಿಂಟಾಲ್ ಕೊಡ್ತೀನಿ. ಎಷ್ಟಾಯ್ತು ನನಗೂ ನಿಮಗೂ? ನೀನು ಹಾಕಿದ್ದು ಬರೀ 10 kg, ನಾನು 10 ಕ್ವಿಂಟಾಲ್ ಅದು 100 ಕ್ವಿಂಟಾಲ್ ಕೊಡ್ತಾ ಇದ್ದೀನಿ ಧಾನ್ಯನ. ಎಷ್ಟು ಕೊಟ್ಟ ಸೂರ್ಯ? ಹಾಗೆ ಸೂರ್ಯನಿಗೆ ಏನ್ ಹೆಸರು? ವಾಜಾ, ವಾಜಿ, ವಾಜಮಸ್ಯಾಶ್ಚಿತ್. ವಾಜನ ಅನ್ನ, ಅನ್ನವಂತನು ಸೂರ್ಯ. ವಾಜಸನೇಯಕಂ, ಸನೆಯನ್ನ ಹಂಚುವನು ಅಂತ. ವಾಜಂ ಸನಯತಿ ಇದು ವಾಜಸನೇಯಕಂ, ಅನ್ನವನ್ನು ಹಂಚುವ ಆತನು ಸೂರ್ಯನು ಅಂತ. ವಾಜಸನೇಯ ಬ್ರಾಹ್ಮಣ, ಸೂರ್ಯನಿಂದ ಬಂದಂದು ಸೂರ್ಯ ಹಂಚಿದ್ದು. ಊರ್ಧ್ವಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ. ವಾಜಿನಿ ಇವ ವಾಜಂ ಅನ್ನಂ ತದ್ವತಿ ಸವಿತರಿ ಇವ ಅದು ಶಿಖಾಸೆ ಬರೆದಿದ್ದಾರೆ. ಅನ್ನವಂತರಾದ ಸೂರ್ಯನಲ್ಲಿ ಯಾವ ರೀತಿ ಕಾಂತಿ ತೇಜಸ್ಸು ಇದೆಯೋ, ನಾನು ಸಂಪತ್ತಿದೆಯೋ ಹಾಗೆ ನನ್ನ ಸಂಪತ್ತುಳ್ಳವರಾಗಿದ್ದೇನೆ. ಅಮೃತವಂತರಾಗಿದ್ದೇನೆ. ಸೂರ್ಯನಲ್ಲಿ ಹೇಗೆ ಒಂದು ಅಮೃತವಾದ ಸ್ವರೂಪ ಇದೆಯೋ ಹಾಗೆ ನಾನು ಅಮೃತ ಸ್ವರೂಪರಾಗಿದ್ದೀನಿ ಅಂತ ಅಹಂ ವೃಕ್ಷ ಶರೀರ ಮಂತ್ರಾರ್ಥದಲ್ಲಿ ಹೇಳಿದ್ದಾರೆ. ಹಾಗೆ ಅವನು ಉದ್ಗಾತ ಯಥೀಬ ಅತಃ ಉದ್ಗಾಯತಿ ಉದ್ಗಾಯತಿ ಅದಾಗಿದಲ್ವಾ? ಅತಃ ಉದ್ಗಾಯತಿ ಉದ್ಗಾರ ಮಾಡ್ತಾ ಇರುವಂತೆ ಉದ್ಗಾರ ಮಾಡ್ತಿದ್ದಾರೆ. ಯಥೀವ ಉದ್ಗಾತ ಅನ್ನಾರ್ಥಂ. ಹೇಗೆ ಲೋಕದ ಅಧಿಯಜ್ಞನ ಯಜ್ಞಕ್ಕೆ ಸಂಬಂಧಪಟ್ಟಂತ ಉದ್ಗಾತರು ಅನ್ನವನ್ನು ಗಾನ ಮಾಡುತ್ತಾನೆ ಯಜಮಾನಿಗೆ, ಲೋಕಕ್ಕೆ ಪ್ರಜೆಗಳಿಗೆಲ್ಲ ಅನ್ನ ಗಾನ ಮಾಡ್ತಾನೆ ಅವನು. ಅವನು ಸ್ವರ್ಗಂ ಲೋಕಂ ಯಜಮಾನಾಯ ಅನ್ನಂ ಪ್ರಜಾಭ್ಯ ಪಶು ತೃಣೋದಕಂ ಪಶುಭ್ಯ ಅಮೃತಂ ದೇವೇಭ್ಯ ಆಗಾಯಾನಿ ಅಂತ ಅವನು ಹೇಳ್ಕೊತಾನೆ. ಸಂಕಲ್ಪ ಗಾನ ಮಾಡುವಾಗ ಪ್ರಜೆಗಳಿಗೆ ಅನ್ನವನ್ನು ದಾನ ಮಾಡ್ತೀನಿ, ಪಶುಗಳಿಗೆ ನೀರು ಹುಲ್ಲನ್ನು ದಾನ ಮಾಡ್ತೀನಿ, ಯಜಮಾನಿಗೆ ಸ್ವರ್ಗೋಕ ಗಾನ ಮಾಡ್ತೀನಿ, ದೇವತೆಗಳಿಗೆ ಅಮೃತತ್ವ ಗಾನ ಮಾಡ್ತೀನಿ ಅಂತ ಗಾನ ಮಾಡ್ತಾನೆ. ಹೇಗೆ ಉದ್ಗಾಸು ಅನ್ನಕ್ಕಾಗಿ ಗಾನ ಮಾಡುತ್ತಾನೋ ಅದೇ ರೀತಿ ಆದಿತ್ಯನು ಕೂಡ ಅನ್ನವನ್ನ ಗಾನ ಮಾಡ್ಕೊಂಡು ಬರ್ತಾನೆ ಬರುವಾಗ. ಹಾಗಾಗಿ ಆದಿತ್ಯನ ಎನರ್ಜಿ ಮೋಟಾರ್ ಸರ್ವಿಸ್, ಎನರ್ಜಿಯನ್ನು ಶಕ್ತಿಯನ್ನು ಅನ್ನದಿಂದಲೇ ಬರೋದು ಎನರ್ಜಿ. ಆ ಎನರ್ಜಿ ಮೂಲ ಊರ್ಜಾ ಅನ್ನೋದು ಅನ್ನದಿಂದ ಬರೋದು. ಆ ಊರ್ಜಾ ಕಾಲ ಹೇಳಮ್ಮ. ತಮ್ಮ ಏವಂ ಗುಣಂ ಭವಿಚಾರಂ ಯೋ ವೇದ ಸಹ ಅಪಹಂತ ನಾಶೀತಾ ಹವಿ ಭಯಸ್ಯ ಜನ್ಮ ಮರಣಾದಿ ಲಕ್ಷಣಸ್ಯ ಆತ್ಮನಃ ತಮಸಶ್ಚ ತತ್ಕಾರಣಸ್ಯ ಅಜ್ಞಾನ ಲಕ್ಷಣಸ್ಯ ಭವತಿ.
ಅಷ್ಟೇ ಅಲ್ಲ ಆದಿತ್ಯ ಉದಯವಾಗುತ್ತಾ ರಾತ್ರಿಯ ಕತ್ತಲೆಯನ್ನು ಉಂಟಾದ ಭಯವನ್ನು ಪ್ರಾಣಿಗಳಿಗೆ ಪರಿಹಾರ ಮಾಡ್ತಾನೆ. ರಾತ್ರಿಯಲ್ಲೇ ಕತ್ತಲೆಯಿಂದ ಏನು ತೋಚಲ್ಲ, ಅಂದ್ರೆ ಭಯ, ಅಜ್ಞಾನ ಭಯ ಎರಡೂ ಬರುತ್ತೆ ರಾತ್ರಿಯಲ್ಲಿ. ಅದನ್ನ ಸೂರ್ಯ ಉದಯವಾಗುತ್ತಲೇ ಪರಿಹಾರ ಮಾಡೋದ್ರಿಂದ ಈ ರೀತಿ ಗುಣದವನು ಸೂರ್ಯನು ಅಂತ ಯಾರು ಉಪಾಸನೆ ಮಾಡುತ್ತಾನೋ ಅವನು ಭಯವನ್ನು ಪರಿಹಾರ ಮಾಡಿಕೊಂಡವನಾಗುತ್ತಾನೆ, ಅಜ್ಞಾನವನ್ನು ಪರಿಹಾರ ಮಾಡ್ಕೊಳ್ತಾನೆ. ಸೂರ್ಯನು ಇವನು ಉದಯವಾಗುತ್ತಾ ಅಜ್ಞಾನವನ್ನು ಭಯವನ್ನು ಪರಿಹಾರ ಮಾಡುವಾತನು ಎಂಬುದಾಗಿ ಉಪಾಸನೆ ಮಾಡಿದ್ರೆ ಆ ಉಪಾಸನೆ ಫಲದಿಂದ ಸೂರ್ಯನ ಅನುಗ್ರಹದಿಂದ ಇವನಿಗೆ ಭಯವೂ ಹೋಗುತ್ತೆ, ಅಜ್ಞಾನವೂ ಹೋಗುತ್ತೆ. ಯಾವ ಅಜ್ಞಾನ? ಜನ್ಮ ಮರಣ ಮುಂತಾದ ರೂಪ ಇರುವ ತನ್ನ ಅಜ್ಞಾನದಿಂದ ಉಂಟಾದ ಈ ಅನರ್ಥ ಇದೆಯಲ್ಲ, ಈ ಅನರ್ಥ ಅಜ್ಞಾನ ರೂಪದ ಅನರ್ಥ ಇದನ್ನು ಪರಿಹಾರ ಮಾಡ್ಕೊಳ್ತಾನೆ. ಆದಿತ್ಯನು ಅಜ್ಞಾನ ಅಪಹಾರಕನು, ಆದಿತ್ಯನು ಭಯ ಅಪಹಾರಕನು ಎಂಬುದಾಗಿ ತಿಳಿದು ಆ ಆದಿತ್ಯನನ್ನ ಉದ್ಗೀಸದಲ್ಲಿ ಭಾವನೆ ಮಾಡ್ತಾ ಇದ್ರೆ ಭಯಾಜ್ಞಾನ ಪರಿಹಾರಕನಾದ ಆದಿತ್ಯನೇ ಉದ್ಗೀಸನು, ಅದು ಉದ್ಗೀಸವೇ ಆದಿತ್ಯನು, ಆ ಆದಿತ್ಯನು ಭಯಾಜ್ಞಾನ ಪರಿಹಾರಕನು ಅಂತ ಉಪಾಸನೆ ಮಾಡ್ತಾ ಇದ್ರೆ ಆ ಉಪಾಸಕರಿಗೆ ಭಯವೂ ಹೋಗುತ್ತೆ, ಅಜ್ಞಾನವೂ ಹೋಗುತ್ತೆ, ಸಂಸಾರವೂ ಇಲ್ಲ ಆಗತ್ತೆ. ಅಂದ್ರೆ ಮತ್ತೆ ಜನ್ಮ ಮರಣ ರೂಪವಾದ ಸಂಸಾರವನ್ನ ಕಳ್ಕೊಂಡ್ಬಿಡ್ತಾನೆ, ಪರಿಹಾರ ಮಾಡ್ಕೊಂಡ್ಬಿಡ್ತಾನೆ ಅಂತ ಅವಾಂತರ ಫಲವನ್ನು ಹೇಳ್ತಾ ಇದೆ. ಉದ್ಗೀಸೋಪಾಸನೆ ಇದೊಂದು ಅವಾಂತರ ಅಧಿದೇವತೋಪಾಸನೆ. ಅಧ್ಯಾತ್ಮ ಪ್ರಾಣ ಅಧಿದೇವತೆಯಾಗಿ ಆಯಿತು. ಓಂ